ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೆಲವೊಂದು ನಾನು ಸಾಕಷ್ಟು ದಿವಸದಿಂದ ಪ್ರತ್ಯಂಗಿರದೆ ಕೊಡ್ತಿದ್ದೆ. ಹಾಗಾಗಿ ನಮ್ಮ ಶತ್ರುಗಳನ್ನ ನಾಶ ಮಾಡೋದು ಹೇಗೆ, ಅವ್ರನ್ನ ಯಾವ ದೇವಿ ನೀಡಿದ್ರೆ ನಿಮಗೆ ಆ ಶತ್ರುಗಳು ನಾಶ ಆಗ್ತಾರೆ, ಯಾವ ದೇವಿ ಮಂತ್ರ ಓದಿದ್ರೆ ಅಥವಾ ಹೇಳಿದ್ರೆ ಅಥವಾ ಸಿದ್ಧಿ ಮಾಡಿಕೊಂಡ್ರೆ ಆ ಶತ್ರುಗಳು ತಾವೇ ಹಾಳಾಗೋಗ್ತಾರೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಯಾಕೆಂದರೆ ಶತ್ರುಗಳು ಅಂತಂದಮೇಲೆ ಅವ್ರಿಗೆ ದಯಾ ದಾಕ್ಷಿಣ ಏನೂ ಇರೋದಿಲ್ಲ. ದೊಡ್ಡವರಿಂದ ಚಿಕ್ಕವರಿಂದ ಮಕ್ಕಳಿಂದ ಪ್ರತಿಯೊಬ್ಬರಿಂದನೂ ಅದನ್ನು ಒಂದು ಕೆಟ್ಟದಾಗೇ ಮಾಡ್ಕೊಂಬರ್ತಾರೆ. ಅದರಲ್ಲಿ ಕೆಲವೊಬ್ಬರು ಬೊಂಬೆ ಪ್ರಯೋಗ ಅಂತ ಮಾಡ್ತಾರೆ. ಬೊಂಬೆ ಪ್ರಯೋಗಗಳು ಮಾಡ್ತಾರೆ. ಆ ಬೊಂಬೆ ಪ್ರಯೋಗ ಮಾಡಿದಾಗ ಅದು ಎಲ್ಲೆಲ್ಲಿ ಏನೇನು ಅದಕ್ಕೆ ಪ್ರಯೋಗ ಮಾಡ್ತಾರೋ ಆವಾಗ ಆ ದೇಹದಲ್ಲಿ ಆ ಅಂಗದಲ್ಲಿ ಆ ಅಂಗಗಳಲ್ಲಿ ನೋವು ಬರುತ್ತೆ. ಯಾಕೆಂದರೆ ಪೂರ್ತಿ ಹೇಳೋಕ್ಕಾಗಲ್ಲ ಅಂಥದ್ದೆಲ್ಲ ನಾವು ಹೇಳಲಿಕ್ಕೂ ಇಷ್ಟಪಡೋದಿಲ್ಲ. ಯಾಕೆಂದರೆ ಕೆಟ್ಟದು ಅಂದರೆ ಜನ ಬೇಗ ತಗೊಳ್ತಾರೆ. ಹಾಗಾಗಿ ಸುಮ್ಮನೆ ಅದು ಒಂದು ತೊಂದರೆಗಳು, ಒಬ್ಬರಿಂದ ಒಬ್ಬರು ತೊಂದರೆ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ಇದನ್ನು ಈ ರೀತಿ ಹೆಂಗೆ ಮಾಡ್ತಾರೆ. ಸಾಕಷ್ಟು ಜನ ಕೇಳ್ತಿರ್ತೀರ, ಈ ರೀತಿ ನಮ್ಮ ಮನೇಲಿ ಆಗ್ತಾಯಿದೆ ಹೆಂಗೆ ಏನು ಅಂದಾಗ ನಾನು ಅದಕ್ಕಾಗಿ ಒಂದು ಕೊಡ್ತಾಯಿದ್ದೀನಿ. ಮಂತ್ರದಿಂದ ನೀವು ಬೇಕಾದ್ರೆ ಇದನ್ನು ಸರಿ ಮಾಡ್ಕೋಬೋದು. ಈ ಕೆಲವರು ಅದೇ ನಾನು ಮೊದಲೇ ಹೇಳ್ದಂಗೆ ಈ ಒಂದು ಬೊಂಬೆಗಳಿಂದ ದುಷ್ಟಶಕ್ತಿಗಳನ್ನ ತಯಾರು ಮಾಡಿ ಅವರ ಅಂಗಾಂಗಗಳಿಗೆ, ಆ ಗೊಂಬೆಯ ಒಂದು ಅಂಗಾಂಗಗಳಿಗೆ ನೋವು ಕೊಟ್ಟಾಗ ಇಲ್ಲಿ ಇವ್ರಿಗೂ ಅದೇ ರೀತಿ ನೋವು ಬರುತ್ತೆ. ಕೈ ಚೆಳ್ಕೊಡಿಯೋದು, ಕಾಲು ಚೆಳ್ಕೊಡಿಯೋದು, ತಲೆ ಚೆಳ್ಕೊಡಿಯೋದು, ಅಥವಾ ತಲೆ ನರಗಳು ಎಳ್ಕೊಂಡು ಈ ಲಕ್ವ ಥರ ಹೊಡೆಯುವಂಥದ್ದು, ಮಾತಾಡೋಕ್ಕಾಗದಿರೋ ಅಂಥದ್ದು, ಗಂಟ್ಲು ಹಿಡ್ಕೊಳ್ಳೋಂಗಾಗೋದು. ಕೆಲವ್ರಿಗಂತೂ ನನಗೆ ಎಷ್ಟೋ ಜನ ನೋಡಿದ್ದೀನಿ, ಮಾತಾಡೋಕ್ಕೆ ಮಾತೇ ಬರ್ತಿಲ್ಲ, ಅಂದರೆ ಗಂಟ್ಲಲ್ಲಿ ಏನೋ ಹಿಡ್ಕೊಂಡಂಗಾಗುತ್ತಂತೆ. ಇದುವರೆಗೆ ಎಷ್ಟೋ ದಿನದ ಅದು ನಾನು ಕೇಳಿದ್ದೀನಿ. ಏನಕ್ಕೆ ಅಂದಾಗ ಈ ಥರ ಎಷ್ಟೋ ಅದು ದೊಡ್ಡವರು, ಚಿಕ್ಕವರಲ್ಲ ದೊಡ್ಡವರೇ ಅಂಥವ್ರು ಕೂಡ ಮಾತು ಕೂಡ ಇಲ್ದಂಗೆ ಮಾಡಿದ್ದಾರೆ. ಅಂದರೆ ಗಂಟ್ಲಲ್ಲಿ ಸಿಗಾಕೊಳ್ಳುತ್ತೆ ಮಾತು. ಈ ರೀತಿಯೆಲ್ಲ ಸಾಕಷ್ಟು ಮಾಡ್ತಿರ್ತಾರೆ, ಜರ್ಜರಿತವಾಗಿ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿ ಅದನ್ನು ಅಂಗಾಂಗ ಹೂನ ಮಾಡ್ತಾರೋ ಅಲ್ಲಿ ಈ ರೀತಿ ರಿಯಲಾಗಿ ಅವ್ರಿಗೆ ಅಂಗಾಂಗಗಳು ನೋವಾಗ್ತಾ ಇರುತ್ತೆ. ಒಂದು ಸರಿ ಕಾಲಿಗೆ ಬಂದರೆ, ಒಂದು ಸರಿ ಎದೆಗೆ ಬರುತ್ತೆ, ಒಂದು ಸರಿ ಎದೆಗೆ ಬಂದರೆ ತಲೆಗೆ ಬರುತ್ತೆ, ತಲೆಗೆ ಬಂದರೆ ಕಣ್ಣು ನೋವು ಬಂದುಬಿಡುತ್ತೆ. ಈ ರೀತಿ ಆಮೇಲೆ ಅಂಗಾಲುಗಳಲ್ಲೆಲ್ಲ ಒಂದು ರೀತಿ ಅದು ಒಂಥರ ಯಾತನೆ ಬರುತ್ತೆ. ಹೊಟ್ಟೆ ಮೇಲೆ ಅವರಿಗೆ ಎಲ್ಲಿ ಒಂದು ಇಷ್ಟ ಆಗುತ್ತೋ ಅಲ್ಲೆಲ್ಲ ಆ ರೀತಿ ಅಂಗಾಂಗಗಳನ್ನ ಹೂನ ಮಾಡ್ತಾ ಬರ್ತಾರೆ. ಆ ಹೂನ ಮಾಡಿದಾಗೆಲ್ಲ ಏನಾಗುತ್ತೆ, ಆ ಮನುಷ್ಯನಿಗೆ ಪಾಪ ಯಾರು ನಡೆಸಿರ್ತಾರೋ ಅಂಥ ಮನುಷ್ಯನ ಪಾಪ ನೋವು ಸುರು ಜಾಸ್ತಿ ಆಗುತ್ತೆ. ಏನು ಅಂತ ಇವತ್ತು ಈ ಕಾಲು ನೋವಿದ್ರೆ ಇನ್ನೊಂದು ದಿವಸ ಇನ್ನೊಂದು ಕಾಲು, ಆ ಕಾಲು ನೋವು ಹೋಯ್ತು ಅಂದರೆ ಬಲಗೈ ಅಥವಾ ಎಡಗೈ ಅಥವಾ ಕತ್ತು ನೋವು, ತಲೆ ನೋವು, ದೇಹ ಪೂರ್ತಿ ಇಂಥದ್ದು ಅಂತ ಹೇಳೋಕ್ಕಾಗಲ್ಲ. ಕೊನೆಗೆ ಮನೇಲಿ ಕೂಡ ಹೇಳಲಿಕ್ಕೆ ಬೇಜಾರು. ದಿನ ಇದು ಬಿಟ್ಟು ಅದು ಇದಾಯಿತು ಅಂದಾಗ ಅವ್ರಿಗೂ ಒಂದು ರೀತಿ ಬೇಜಾರಾಗ್ಬಿಡುತ್ತೆ. ಏನು ಯಾವಾಗ ನೋಡಿದ್ರು ಈ ಥರ ಅದು ನೋವು ಇದು ನೋವು ಅಂತಾರಪ್ಪ ಅಂತಂದ್ಬಿಟ್ಟು. ಅದಕ್ಕೆ ಒಂದು ಸಣ್ಣ ಪರಿಹಾರ ಇದು. ಸಣ್ಣ ಪರಿಹಾರ ಇಲ್ಲ, ದೊಡ್ಡ ಪರಿಹಾರನೇ. ಯಾಕೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟರು ಇದು ಸಿಗದಿರೋ ಅಂಥ ಪರಿಹಾರ. ಯಾಕೆಂದರೆ ಕೆಲವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಹೋಮ ಮಾಡಿಸಿ ಮತ್ತೊಂದು ಮಗದೊಮ್ಮೆ ಮಾಡಿಸಿ ಬೇರೆ ಕಡೆ ಒಂದೇನೋ ಒಂದು ನಿಮಗೆ ಪ್ರೇತ ಬಾಧೆ ಆಗಿದೆ, ಆ ಪ್ರೇತ ಬಾಧೆಯನ್ನು ಆಶ್ಲೇಷ ನಕ್ಷತ್ರದಲ್ಲಿ ಬಲಿ ಹಾಕಿ ನಾಗದೋಷ ಆಗಿದೆ, ಇದೆಲ್ಲ ಸಾವು ಬೇರೆ ಬೇರೆ ಥರ ನಡೆಸ್ತಾನೆ ಇರ್ತೀರ. ಆದರೆ ಯಾವುದೂ ಕಮ್ಮಿ ಆಗಿರಲ್ಲ. ಇನ್ನೂ ದಿನಕ್ಕೆ ಪ್ರತಿ ಬೇರೆ ಬೇರೆ ರೂಪ ಬರ್ತಾ ಇರುತ್ತೆ. ಅಲ್ಲಿ ಯಾವಾಗ ಆ ಒಂದು ಬೊಂಬೆಗೆ ಯಾವ್ಯಾವ ತಿರಿ ಅಲ್ಲಿ ಮಾಡ್ತಾಯಿರ್ತೋ ಅದೇ ರೀತಿ ಇಲ್ಲಿ ನಡೀತಾ ಇರುತ್ತೆ. ಅಂಥದಕ್ಕೆಲ್ಲ ಈ ಒಂದು ನೀವು ಮಂತ್ರಗಳನ್ನ ಹೇಳ್ಕೋಬೇಕು. ಮಂತ್ರ ಹೇಳ್ಕೊಂಡು ಇದಕ್ಕೆ ಯಂತ್ರ ಕೂಡ ಆದರೂ ಮಾಡ್ಕೋಬೋದು. ಯಂತ್ರ ಮಾಡಿಕೊಂಡು ದೇಹಧಾರಣೆ ಮಾಡಿದಾಗ ಈ ಒಂದು ದುಷ್ಟತನ ಜನಗಳಿಂದ ವಾಮಾಚಾರದಿಂದ ಪುತ್ತಳಿಕ ವಿಧಾನ ನೋಡಿ, ಇಲ್ಲೇ ನಾನು ಇಟ್ಕೊಟ್ಟಿದ್ದೀನಿ. ವಾಮಾಚಾರ ಪುತ್ತಳಿಕ ನಿವಾರಣ ಮಂತ್ರ ಪ್ರಯೋಗಗಳು, ಯಾವ ರೀತಿ ಪ್ರಯೋಗಗಳು ಅಂತ ಅದಕ್ಕೆ ನೀವು ಇದು ಅರ್ಥನ ಕೊಟ್ಟಿದ್ದಾರೆ ಇಲ್ಲಿ, ನೀವು ನೋಡಿರ್ಬೋದು. ಯೋಮೆ ಕರೋತಿ ಪ್ರಧಾರ್ವೆ ಯೋಗಾರೆ ಯೋನಿವೇಶನೆ, ಈ ರೀತಿ ಬರ್ತದೆ ಇದು. ಇದನ್ನು ನೀವು ಯಾವುದಾದ್ರೂ ಅಮಾವಾಸ್ಯೆಗಳಲ್ಲಿ, ಅಷ್ಟಮಿಗಳಲ್ಲಿ, ಗ್ರಹಣ ಟೈಮಲ್ಲಂತೂ ಭಾಳ ಬೇಗ ಸಿದ್ಧಿ ಆಗಿಬಿಡುತ್ತೆ. ಆ ಅಮಾವಾಸ್ಯೆಗಳಲ್ಲಿ ಅಥವಾ ಒಂದು ಗ್ರಹಣ ಟೈಮ್ಗಳಲ್ಲಿ ಇದನ್ನು ಹೇಳ್ಕೊಬೋದು. ಆಗಲಿಲ್ಲ ಅಂದರೂ ಕೂಡ ನೀವು ಆ ಒಂದು ಹೆಣ್ಣುಮಕ್ಕಳಾದರೆ ಒಂದು 5 ದಿನಗಳು, ಆ ಒಂದು 5 ದಿನಗಳು ಬಿಟ್ಟು ಮಾಡ್ಕೋಬೋದು. ಅದೇ ಪುರುಷರಾದರೆ ನೀವು ಎನಿ ಟೈಮ್ ಮಾಡ್ಕೋಬೋದಾಗುತ್ತೆ. ಅಂದರೆ ಇದನ್ನು
ನಿಮ್ಮ ಕಷ್ಟಕ್ಕೆ ತಕ್ಕನಾಗಿ ಇದನ್ನು ಮಾಡ್ಕೋಬೇಕು. ನಿಮಗೆ ಕಷ್ಟ ಅಷ್ಟಿದೆ, ನಮ್ಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಈ ಕಷ್ಟದಿಂದ ನಾವು ಜೀವನೇ ಹೋಗ್ಬಿಡ್ಬೇಕು, ಬೇಡ ಈ ಜೀವ ಆ ಇದಕ್ಕೆ ಬಂದಿದ್ದೀವಿ ಅಂದಾಗ ಅಂಥವ್ರು ಇದನ್ನು ಬೇಗ ಮಾಡಿಕೊಂಡು ಇದನ್ನು ಪರಿಹಾರ ಮಾಡಿಕೊಂಡ್ರೆ ಆದಷ್ಟು ಬೇಗ ಆಗುತ್ತೆ. ಆ ಪರಿಹಾರ ಹೇಗೆ, ಏನು, ಆ ಮಂತ್ರ ಅದೇನು ಅಂತ ನಾವು ತಿಳ್ಕೊಳ್ಳೋಣ. ಆ ಮಂತ್ರ ನೀವು ಇದೆಯಲ್ವ ಅದನ್ನು ಹೇಳ್ಕೋಬೇಕಾಗತ್ತೆ. ಇದಕ್ಕೆ ನೀವು ಕೆಂಪು ಅಕ್ಷತೆ ಅಂದರೆ ಕುಂಕುಮದಿಂದ ಕಲಿಸ್ಕೋಬೋದು, ಅಥವಾ ರಕ್ತ ಚಂದನದಿಂದ ಕೂಡ ಕಲಿಸ್ಕೋಬೋದು. ಪೌಡ್ರ್ ಇತ್ತು ಅಂದರೆ ರಕ್ತ ಚಂದನದಿಂದ ಮಾಡ್ಕೋಬೋದು, ಸಿಕ್ಕಿಲ್ಲ ಅಂದರೆ ಕೆಂಪು ಕುಂಕುಮದಿಂದ ಕೂಡ ಮಾಡ್ಕೋಬೋದು. ಇದನ್ನು ತಂದು ಈ ಮಂತ್ರನ ಹೇಳಿಕೊಂಡು ನೀವು ಬೇಕಾಗುತ್ತೆ. ಈ ಮಂತ್ರದೊಂದು ತಾತ್ಪರ್ಯ ಅಂದರೆ ಅದು ಸಾರಾಂಶ ಏನು ಅಂತ ನೋಡೋಣ. ಅವರು ಈ ರೀತಿ ಮಂತ್ರ ಹೇಳ್ಕೊಂಡಾಗ ಅಲ್ಲಿರೋವಂಥ ದುಷ್ಟಶಕ್ತಿಗಳು ಹೋಗುತ್ತೆ. ಹೇ ಸರ್ವ ಸಂಹಾರಿಣಿ ಶಕ್ತಿಯೇ, ನನ್ನ ಶತ್ರುವಿನ ಮನೆಯಲ್ಲಿನ ಸ್ತ್ರೀಯರು, ಪುರುಷರು, ಜಂತುಗಳು, ದಾಯಾದಿಗಳು, ಸೋದರರನ್ನು, ಅವನ ಮನೆಯ ಸಂಬಂಧಿಕರೆಲ್ಲರನ್ನು ನಾಶ ಮಾಡು. ನನ್ನಂಥ ಪ್ರತ್ಯಂಗಿರ ಸಾಧಕನ ಮೇಲೆ ಪ್ರಯೋಗ ಮಾಡಿದರೆ ಅವರಿಗೆಲ್ಲ ಇದೇ ಗತಿ. ಇದರ ಅರ್ಥ ಅದು. ಇದನ್ನು ನೀವು ಹೇಳ್ಕೋಬೇಕು. ನೀವು ಅದನ್ನು ಹೇಳ್ಕೊಂಡು ಮನಸ್ಸಲ್ಲಿ ಈ ರೀತಿ ಕೂಡ ನೀವು ತಿಳ್ಕೋಬೇಕು. ನಾನು ಯಾರು? ನಾನು ಪ್ರತ್ಯಂಗಿರ ಸಾಧಕ. ನನ್ನಂಥವನ ಮೇಲೆ ನೀನು ಪ್ರಯೋಗ ಮಾಡ್ತಾ ಇದ್ದೀಯಾ? ನನ್ನ ಪ್ರಯೋಗ ನೀನು ಮಾಡಿದ್ರೆ ನಿನ್ನ ಮೈಯಿರೋರೆಲ್ಲ ಈ ರೀತಿ ನಾಶ ಆಗಲಿ, ನಿನ್ನದೇ ಮನೇಲಿರೋವಂಥ ಜಂತುಗಳ ನಾಶ ಆಗಲಿ, ಪ್ರಾಣಿಗಳ ನಾಶ ಆಗಲಿ, ಸ್ತ್ರೀಯರು, ಪುರುಷರು ಯಾರೇ ಇದ್ದರೂ ಅವರು ಪೂರ್ತಿ ನಾಶ ಆಗೋಗ್ಬಿಡಲಿ. ನಾನು ಆ ತಾಯಿಯ ಆ ಪ್ರತ್ಯಂಗಿರಿಯ ಸಾಧಕಳು ನಾನು, ಅಥವಾ ಸಾಧಕನು ನಾನು. ನನ್ನ ಮೇಲೆ ಪ್ರಯೋಗ ಮಾಡಿದಾಗ ನೀನು ನಾಶ ಆಗೋಗ್ತೀಯಾ ಅಂತ ಒಂದು ಅರ್ಥ ಬರುತ್ತೆ ಇದು. ಇದನ್ನು ಏನು ಮಾಡಬೇಕು, ನೀವು ಒಂದು ಎಳನೀರು ತೊಗೊಂಡ್ರೆ ಒಳ್ಳೆಯದು. ಎಳನೀರು ತಗೊಂಡು ಕುಂಕುಮನ, ಕೆಂಪು ಕುಂಕುಮ ಅದರಲ್ಲಿ ಕಲಿಸ್ಬೇಕು. ನೀರಲ್ಲಿ ಕಲಿಸ್ಬಾರ್ದು, ಕೆಂಪು ಕುಂಕುಮದ ಕಲಿಸ್ಬೇಕು. ಆದಮೇಲೆ ಒಂದು ಸ್ವಲ್ಪ ತುಪ್ಪ, ಅಂದರೆ ಒಳ್ಳೆ ತುಪ್ಪ, ನಮ್ಮ ನಾಟಿ ಹಸುಗಳಿಗೆ ಬರೋವಂಥ ತುಪ್ಪ, ಆ ಥರ ತುಪ್ಪ ತೊಗೋಬೇಕು. ಅದು ತೊಗೊಂಡು ಈ ಕೆಂಪು ಕುಂಕುಮನೂ ಕೂಡ ಕಲಿಸ್ಕೋಬೇಕು. ಆ ಜೊತೆಗೆ ಒಂದು ಎಲೆ ಮೇಲೆ ಇನ್ನೊಂದಷ್ಟು ಕುಂಕುಮನ ಕಲಿಸ್ಬಿಟ್ಟು ಇಟ್ಕೊಂಡು ಅದು ನೀವೇನು ಈ ಮಂತ್ರ ಹೇಳೋಕ್ಕೆ ಕೂತ್ಕೊಂಡು, ಏನು ಸಾಧನೆ ಮಾಡೋಕ್ಕೆ ಕೂತ್ಕೊಂಡು ನಿಮ್ಮ ಒಂದು ಕಷ್ಟಗಳನ್ನ ನಿಮಗೆ ಮಾಡಿಸಿದಂಥ ದುಷ್ಟಶಕ್ತಿಗಳು ನೋಡಿಸ್ಬೇಕು ಅಂದರೆ ಈ ಕುಂಕುಮ ಅರ್ಚನೆ ಒಂದು ವೀಳ್ಯದೆಲೆ ಇಟ್ಕೋಬೇಕು. ಆ ವೀಳ್ಯದೆಲೆ ಮೇಲೆ ಕುಂಕುಮ ಅರ್ಚನೆನ ಮಾಡಬೇಕು. ಇದೇ ರೀತಿ ಹೇಳ್ಕೋಬೇಕು. ತಾಯಿ, ನಾನು ನಿನ್ನನ್ನು ಪೂಜಿಸಿದ್ದೇ ಆಗಿದ್ದರೆ, ನನಗೆ ನಿನ್ನ ಮೇಲೆ ಭಕ್ತಿ ಇರೋದೇ ಆಗಿದ್ದರೆ, ಇವರೆಲ್ಲ ಈ ರೀತಿ ನಾಶ ಆಗಲಿ. ನಾನು ನಿನ್ನ ಭಕ್ತಳು ಅಥವಾ ಭಕ್ತನು, ನನಗೆ ತೊಂದರೆಗಳು ಕೊಡ್ತಾ ಇದ್ದಾರೆ ಅನ್ನೋದು ನೀವು ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡಾಗ ಏನಾಗುತ್ತೆ, ನಿಮಗೆ ಅವರಲ್ಲಿ ಏನೇ ನಿಮಗೆ ಪುತ್ಥಳಿ ಪ್ರಯೋಗ ಮಾಡಿದರೆ ತಿರುಗಿಸಿ ಅವ್ರಿಗೆ ಹೊಡೆಯುತ್ತೆ. ಏಕೆ ಅಂದರೆ ನೀವು ಪ್ರತ್ಯಂಗಿರ ಸಾಧಕರಾಗಿರ್ತೀರ, ಅವಳ ಮಂತ್ರಗಳನ್ನ ಹೇಳ್ಕೊಳ್ತಾ ಇರ್ತೀರ. ಅಂಥವ್ರಿಗೆ ಇವರು ಮಾಡೋಕ್ಕೆ ಬಂದಾಗ ಅವರು ಸರ್ವನಾಶ ಆಗ್ತಾರೆ. ವೀಕ್ಷಕರೇ, ಇದು ಒಂದು ಅದ್ಭುತವಾದಂಥ ಪ್ರಯೋಗ. ಇದನ್ನು ಆ ರೀತಿ ಮಾಡಿಕೊಂಡು ಮತ್ತು ಕುಂಕುಮ ಕೂಡ ಅರ್ಚನೆ ಇದನ್ನು ಹೇಳಿಕೊಂಡು ಅರ್ಚನೆ ಮಾಡಿಕೊಂಡು ಯಾವ ದುಷ್ಟಶಕ್ತಿಗಳು ಕಾಡ್ತಾ ಇದ್ದಾವೋ ಅವರು ಕೂಡ ಇಡ್ಬೋದು. ಅಥವಾ ನಿಮ್ಮ ಮನೆ ಸುತ್ತು ಏನಾದ್ರು ಜಾಗ ಇದೆ ಅಂದಾಗ ಇದಕ್ಕೆ ಒಂದಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ನಿಂಬೆಹಣ್ಣನ್ನು ಈ ಮಂತ್ರ ಹೇಳಿಕೊಂಡು ನಿಂಬೆಹಣ್ಣು ಕಟ್ ಮಾಡಿ ಆ ರಸನ ಆ ಕುಂಕುಮದ ನೀರಿಗೆ ಹಿಂಡಿಬಿಟ್ಟು ಮನೆಯ ಸುತ್ತು ಅದನ್ನು ಈ ಮಂತ್ರ ಹೇಳಿಕೊಂಡೇ ಮನೆಯ ಸುತ್ತು ನೀರು ಹಾಕಬೇಕು. ಅಂದರೆ ಮನೆಗೆ ಆ ಕಡೆ ಈ ಕಡೆ ಅಕ್ಕಪಕ್ಕದಲ್ಲೂ ಇದ್ದಾರೆ, ಅವರು ಜಾಯಿಂಟ್ ಆಗಿದೆ ಅಂದರೆ ಅದು ನಿಮ್ಗೆ ಏನಾದ್ರು ಜಾಗ ಇದೆ, ನಿಮ್ಮ ಒಳಗೇ ಇರುತ್ತೆ, ಅದು ಕಾಂಪೌಂಡ್ ಒಳಗಡೆ ಇರುತ್ತೆ, ಅಥವಾ ಮೇಲೆ ಟೆರೆಸ್ ಮೇಲೆ ಇದ್ದು ಅಂದರೂ ಮಾಡ್ಬೋದು. ಟೆರೆಸ್ ಮೇಲೆ ಇದ್ದರೂ ಕೂಡ ನೀವು ಮಾಡ್ಕೋಬೋದು. ಇನ್ನು ಜಾಗ ಈಚೆ ನಾವು ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಸಾಮಾನ್ಯವಾಗಿ ಯಾರೂ ಜಾಗ ಬಿಡೋದಿಲ್ಲ. ಆ ಥರ ಏನಾದ್ರು ಇತ್ತು ಅಂದರೆ ಈಚೆ ನಿಮ್ಮ ಮನೆಯಿಂದ ಆಚೆ ಜಾಗ ಇದೆ ಅಂದರೆ ನಿಮ್ಮ ಮನೆ ಸುತ್ತೂ ಹಾಕೋಬೋದು. ಅಲ್ಲಿ ಜಾಗ ಎಲ್ಲ ಅಕ್ಕಪಕ್ಕದವ್ರು ಮನೆ ಕಟ್ಕೊಂಡಿದ್ದಾರೆ, ಹಾಗಲ್ಲ ಅಂದಾಗ ಮೇಲೆ ಟೆರೆಸಲ್ಲಿ ನಿಮ್ಮ ಮನೆದೇ ಇರೋದ್ರಿಂದ ಅದು ಆ ನಿಂಬೆಹಣ್ಣು ಕಟ್ ಮಾಡಬೇಕು. ಆ ಕುಂಕುಮನ ನೀರಲ್ಲಿ ಕಲಸಿ ಸ್ವಲ್ಪ ಏನು ಅರ್ಚನೆ ಮಾಡಿರ್ತೀರಲ್ವ ಆ ಕುಂಕುಮನ ಕಲಿಸ್ಬಿಟ್ಟು ಅದಕ್ಕೆ ಒಂದು ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಆ ನೀರನ್ನ ಅಮಾಸೆಯಲ್ಲಿ ಅಥವಾ ಅಷ್ಟಮಿಗಳಲ್ಲಿ
ಇದನ್ನು ಮಾಡ್ಕೊಳ್ತಾ ಬಂದರೆ ನಿಮ್ಗೆ ಅದ್ಭುತವಾದಂಥ ಒಂದು ತಂತ್ರ ಸಿಗುತ್ತೆ ನಿಮಗೆ. ಈ ತಂತ್ರ ಅಂದರೆ ಸಾಮಾನ್ಯ ತಂತ್ರ ಅಲ್ಲ ನೋಡಿ. ಅಲ್ಲಿ ಯಾಕೆ ಅಂದರೆ ಇಂಥದ್ದು ಕೆಲವರು ಮಾಡ್ತಾ ಇರ್ತಾರೆ ತಂತ್ರ ಪ್ರಯೋಗಗಳು. ಅಂದರೆ ಕೆಲವರು ಅವ್ರಿಗೇನೋ ಒಂದು ಹುಚ್ಚು, ಒಬ್ಬರನ್ನ ಹಾಳು ಮಾಡಬೇಕು ಅಂದರೆ ಭಾಳನೇ ಖುಷಿಯಾಗಿರುತ್ತೆ. ಅಂಥವ್ರಿಗೆ ಈ ರೀತಿ ಮಾಡಿ ನೀವು ಅವ್ರನ್ನ ನಾಶ ಮಾಡ್ಬೋದು. ನಿಮ್ಮ ಸುದ್ದಿಗೆ ಬರ್ದಂಗೆ ಅವ್ರು ಮಾಡಿರೋವಂಥದ್ದನ್ನ ಅವ್ರನ್ನೇ ತಿರುಗಿಸಿ ಹೊಡಿಬೋದು. ವೀಕ್ಷಕರೇ, ಇದು ಒಂದು ರೀತಿದು. ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ. ಯಾರಿಗಾದ್ರು ಈ ಥರ ಆಗಿದ್ದಾಗ ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಅವರು ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೋಗೋದಕ್ಕಿಂತ ನಿಮಗೆ ನೀವೇ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಬೇಕಾಗಿರುವಂಥದ್ದು ನಿಮ್ಮ ಗುರು ಎಲ್ಲ ಏನೂ ಬೇಕಾಗಿಲ್ಲ. ನಿಮಗೆ ಕೊಟ್ಟಂಥವ್ರನ್ನೇ ಏನೋ ಒಂದು ನೆನೆಸ್ಕೊಳ್ಳಿ, ಇವರೇ ಗುರು ನನಗೆ, ನಾನು ಈ ಗುರುವಿಂದ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲಿ, ಈ ಪ್ರತ್ಯಂಗಿರ ದೇವಿ ನನ್ನ ಕಷ್ಟ ಪರಿಹಾರ ಮಾಡಲಿ ಅಂತ ಹೇಳಿಕೊಂಡು ಈ ಮಂತ್ರನ ನೀವು ಸಿದ್ಧಿ ಮಾಡಿ ಇಟ್ಕೊಂಡು ನೀವು ಕಾರ್ಯ ಮಾಡಬೇಕಾದ್ರೆ ಆ ರೀತಿ ಮನೆ ಮೇಲೆ ಅಷ್ಟಮಿಗಳಲ್ಲಿ ಅಮಾಸೆಗಳಲ್ಲಿ ಹಾಕ್ತಾಯಿದ್ರೆ ಎಂಥ ದುಷ್ಟಶಕ್ತಿ ಇರಲಿ, ಎಂಥ ಮಾಟ ಮಂತ್ರ ತಂತ್ರ ಇರಲಿ, ಅವ್ರು ಏನೇ ತಂದು ಕುರಿ ತಲೆನೋ ಹಂದಿ ತಲೆನೋ ಏನೇ ಹೂತಿದ್ರು ಕೂಡ ಅದು ಹೊರಟೋಗುತ್ತೆ. ವೀಕ್ಷಕರೇ, ಈ ಒಂದು ವಿಷಯ ನೀವು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಹಾಕ್ತಾಯಿದ್ದೀನಿ. ಇದ್ರ ಕಷ್ಟ ಇರೋರು ಇದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ, ಉಪಯೋಗಕ್ಕೆ ಬಂದಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರು ಹೊಸ್ದಾಗಿ ನೋಡ್ಕೊಳ್ತಿದ್ರು ನನ್ನ ವೀಡಿಯೋನ ಅವ್ರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರಿಗಾದ್ರು ಕಷ್ಟ ಇರೋರಿಗೆ ಶೇರ್ ಮಾಡಿ. ಯಾವುದೋ ಇದ್ರ ಬಗ್ಗೆ ಕಾರಣ ಬೇಕು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಯಾವುದೋ ಒಂದು ಹೆಣ್ಮಗಳು ಅವನಿಂದ ನನಗೆ ಭಾಳ ಕಷ್ಟ ಆಗಿದೆ ಅಂತ 445 ಮೆಸೇಜ್ ಹಾಕ್ತಾಯಿದ್ದಾರೆ. ಅದು ಏನೋ ಹೆಸರು ಜ್ಯೋತಿ ಅಂತ ಏನೋ ಅಂದ್ಕೊಳ್ತೀನಿ. ಅವರು ಕೂಡ ಇದನ್ನು ಮಾಡ್ಕೊಂಡು ಅವನ ಹೆಸರು ಹೇಳ್ಕೊಂಡು ಇದು ಮಾಡಿದಾಗ ಅವನು ನಿಮ್ಮ ತಂಟೆಗೆ ಬರಲ್ಲ. ಯಾಕೆ ನನ್ನ ಮೆಸೇಜ್ ಹಾಕಿದೆ ಅದು ನಿಮಗೆ ಹೋಗಲಿಲ್ಲ ಅದು. ಹಾಗಾಗಿ ಜ್ಯೋತಿಯವರೇ ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಅವರ ಹೆಸರು ಹೇಳ್ಕೊಂಡು ಈ ರೀತಿ ಮಾಡಿ ನಿಮ್ಮ ಕಷ್ಟ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.